ಕಸೂತಿ ಶಾಲು ಪಗಡಿ ತೊಡಿಸಿ ಕೆಎನ್ ರಾಜಣ್ಣಗೆ ಸನ್ಮಾನ. ಲಂಬಾಣಿ ಸಮುದಾಯದಿಂದ ರಾಜಣ್ಣಗೆ ವಿಶೇಷ ಗೌರವ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ತಿಪ್ಪಾಪುರ ತಾಂಡಾದಲ್ಲಿ ನಡೆದ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರಿಗೆ ಲಂಬಾಣಿ ಸಮುದಾಯದ ಗ್ರಾಮಸ್ಥರು ಅವರ ಸಮುದಾಯದ ಸಾಂಪ್ರದಾಯಿಕ ಕಸೂತಿ ಶಾಲು ಹಾಗೂ ಪಗಡಿಯನ್ನ ತೊಡಿಸಿ ವಿಶೇಷ ಗೌರವವನ್ನು ಸಲ್ಲಿಸಿದ್ರು. ಮಧುಗಿರಿ ತಾಲೂಕಿನ ದೊಡ್ಡಯಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಪ್ಪಾಪುರ ತಾಂಡಾದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಹಕ್ಕುಪತ್ರ ವಿತರಿಸಲಾಯಿತು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ ಅವರು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಅನ್ನಭಾಗ್ಯ ಯೋಜನೆಯಿಂದ ಗ್ರಾಮೀಣ ಪ್ರದೇಶಗಳು ಹಸಿವು ಮುಕ್ತವಾಗಿದೆ. ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಬಡವರ ಪಾಲಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಎಂದಿದ್ದಾರೆ. ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯೋಜನೆ ಏನು ಬಂದಿದೆ ಅದರಿಂದ ಎಷ್ಟೋ ಹಳ್ಳಿಗಾಡಿನಲ್ಲಿ ಹಸಿವಿನ ಒಂದು ತೊಂದರೆ ತಪ್ಪಿದೆ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ಕಾಲದಲ್ಲಿ ನಾನು ಹತ್ತಿರದಿಂದ ನೋಡಿದ್ದೀನಿ, ಮನೇಲಿ ಏನಿರುತ್ತೋ ಅದನ್ನ ಮನೆಯ ಮಕ್ಕಳಿಗೆ ಗಂಡನಿಗೆ ತಿನ್ನಿಸ್ಬಿಟ್ಟು ಹೆಣ್ಮಕ್ಳು ನೀರು ಕುಡಿದು ಮಲ್ಕೊಳ್ಳುವಂತ ಕುಟುಂಬಗಳು ನಾನು ನೋಡಿದ್ದೀನಿ ಒಂದು ಕಾಲದಲ್ಲಿ. ಇತ್ತೀಚೆಗೆ ಆ ಕಷ್ಟ ಯಾರು ಮಾಡೋದು ಏನಿಲ್ಲ. ಹಾಗಾಗಿ ಅಂತ ಅನ್ನಭಾಗ್ಯ ಕಾರ್ಯಕ್ರಮ ಅಂತಕ್ಕಂಥ ಪುಣ್ಯದ ಕಾರ್ಯಕ್ರಮ ಬಡವರಿಗೋಸ್ಕರ ಕೊಟ್ಟಿದ್ದು ಸಿದ್ದರಾಮಯ್ಯ. ಇದು ಅಷ್ಟೇ ಬಡವರ ಪರವಾಗಿ ಮಾಡಿದಂಥ ಕಾರ್ಯಕ್ರಮಗಳು. ಹೀಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೂ ಕೂಡ ಬಡವರ ಪರವಾಗಿ ಹಳ್ಳಿಗಾಡಿನ ಜನರ ಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ. ಮತ್ತೆ ಅವ್ರಿಗೋಸ್ಕರ ಅವರು ಉತ್ತಮವಾಗಿ ಜೀವನ ಮಾಡಬೇಕಾದ್ರೆ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮಾಡ್ತಕ್ಕಂಥದ್ದು ನಿಮಗೆಲ್ಲ ಅರಿವಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿಸಿ ಅವರಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ. ಅವರು ವಿದ್ಯಾವಂತರಾದರೆ ತಂದೆ ತಾಯಿ ಎಲ್ಲರಿಗೂ ಗೌರವ. ಕ್ಷೇತ್ರದ ಮಕ್ಕಳ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ಸೌಲಭ್ಯ ಒದಗಿಸಲು ನಾನು ಸದಾ ಸಿದ್ಧ. ಜೊತೆಗೆ ತಿಪ್ಪಾಪುರ ತಾಂಡಾಗೆ ಇಂದಿರಾ ಗ್ರಾಮ ಎಂದು ಹೆಸರಿಡುವ ಬೇಡಿಕೆಯನ್ನ ಶೀಘ್ರದಲ್ಲಿಯೇ ಈಡೇರಿಸಲಾಗುವುದೆಂದು ಭರವಸೆಯನ್ನ ನೀಡಿದ್ರು. ನಾನು ಭಾಷಣ ಮುಗಿಸೋದಕ್ಕಿಂತ ಮುಂಚೆ ಒಂದು ಮನವಿ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ವಿದ್ಯೆಯಿಂದ ವಂಚನೆ ಮಾಡಬೇಡಿ. ಮಕ್ಕಳನ್ನ ಶಾಲೆಗಳಿಗೆ ಕಳಿಸಿ ಆ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಬೇಕೋ ಸೌಲಭ್ಯಗಳನ್ನ ಕೊಟ್ಟಿದ್ದೇವೆ ನಾವೆಲ್ಲ. ಈಗ ಇನ್ನೂ ಏನಾದರೂ ಅನುಕೂಲ ನೋಟ್ ಪುಸ್ತಕ ಕೊಡ್ತೀವಿ ಎಲ್ಲ ಮಕ್ಕಳುಗಳಿಗೆ. ನಮ್ಮ ತಾಲೂಕಲ್ಲೇ ಹಂಚ್ತಕ್ಕಂಥ ನೋಟ್ ಪುಸ್ತಕ ಬೇರೆ ಎಲ್ಲೂ ಇಲ್ಲ. ಆದ್ರೆ ನಮ್ಮ ಇಲಾಖೆನಲ್ಲಿ ಗ್ರಾಮೀಣ ಪಂಚಾಯತ್ ರಾಜ್ಯ ಇಲಾಖೆನಲ್ಲಿ ಇರ್ತಕ್ಕಂಥ ಅನುದಾನದಲ್ಲಿ ಅದನ್ನೆಲ್ಲ ಕೊಡ್ತಕ್ಕಂಥದ್ದು. ಹೀಗಾಗಿ ಮಕ್ಕಳಿಗೆ ವಿದ್ಯೆಯಿಂದ ವಂಚನೆ ಮಾಡ್ತಕ್ಕಂಥದ್ದು ಆಗಬಾರ್ದು. ಅವರು ವಿದ್ಯಾವಂತರಾದರೆ ಅವರ ಜೀವನನೂ ಕೂಡ ಸುಖಮಯವಾಗಿರ್ತದೆ. ಮತ್ತೆ ತಂದೆ ತಾಯಿಯಂದ್ರ ಜೀವನನೂ ಕೂಡ ಅಂತ್ಯದ ಕಾಲದಲ್ಲಿ ಅವರು ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡುವಂತೆ ತಾವೆಲ್ಲ ಮಾಡಬೇಕು. ಇನ್ನು ತಹಸೀಲ್ದಾರ್ ಶ್ರೀನಿವಾಸ್ ಮಾತನಾಡಿ, ಕಾರ್ಯಕ್ರಮದಲ್ಲಿ ಸುಮಾರು 98 ಜನರಿಗೆ ಕಂದಾಯ ಇಲಾಖೆಯಿಂದ ಮನೆಗಳ ಹಕ್ಕು ಪತ್ರಗಳನ್ನು ವಿತರಿಸಲಾಗಿದ್ದು, ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕಂದ್ರೆ ತಲೆಮಾರುಗಳಿಂದ ವಾಸವಿದ್ದವರು ಹಕ್ಕುಪತ್ರವಿಲ್ಲದೆ ಬದುಕ್ತಾ ಇದ್ದ ಕುಟುಂಬಗಳಿಗೆ ಈಗ ಸಂಪೂರ್ಣ ಮಾಲೀಕತ್ವ ಸಿಕ್ಕಂತಾಗಿದೆ ಎಂದಿದ್ದಾರೆ. ತಾಂಡಗಳಿರ್ಬೋದು, ಗೋಲ್ರಟ್ಟಿಗಳಿರ್ಬೋದು, ಒಟ್ರಟ್ಟಿಗಳಿರ್ಬೋದು, ಈ ಎಲ್ಲದಕ್ಕೂ ಕೂಡ ಇವತ್ತು ಈ ತಾಂಡಗೆ ಒಂದು ಐತಿಹಾಸಿಕ ದಿನ ಅಂತ ನಾವು ಹೇಳ್ಬಹುದು. ಯಾಕೆ ಅಂದ್ರೆ ಪೂರ್ವಜರು ಎಲ್ಲಿಂದನೋ ಬಂದು ಇಲ್ಲಿ ವಾಸ ನೆಲೆಸಿದ್ದಾರೆ. ಹಿಂದಿನ ಪೂರ್ವಜರು ಸರ್ಕಾರಿ ಜಮೀನಲ್ಲೂ ಮನೆ ಕಟ್ಟಿರ್ಬೋದು ಅಥವಾ ಪ್ರೈವೇಟ್ ಲ್ಯಾಂಡ್ ಅಲ್ಲೂ ಕೂಡ ಕಟ್ಟಿರ್ಬೋದು. ಯಾರೋ ದೊಡ್ಡವರು ಕೊಟ್ಟಿರ್ತಾರೆ, ನಮ್ಮ ಜಮೀನಲ್ಲಿ ಕಟ್ಕೊಳ್ಳಿ ಅಂತ ಹೇಳಿರ್ತಾರೆ, ನಮ್ಮ ತಾತನೋ ಮುತ್ತಾತನೋ ಹೇಳಿರ್ತಾರೆ. ಆದ್ರೆ ಕಾಲಕ್ರಮೇಣ ಬರ್ತಾ ಬರ್ತಾ ಭೂಮಿ ವ್ಯಾಲ್ಯೂ ಜಾಸ್ತಿಯಾಗಿ ಪ್ರತಿಯೊಬ್ಬರೂ ಕೂಡ ಅಲ್ಲಲ್ಲಿ ಗಲಾಟೆಗಳು ಸಂಭವ ಆಗುತ್ತೆ. ಯಾಕಂದ್ರೆ ನಮ್ಮ ತಾತ ಕೊಟ್ಟಿರ್ತಾನೆ, ಮನೆ ಕಟ್ಟಿರ್ತಾರೆ, ನಾನ್ ಬರ್ತೀನಿ ಮೊಮ್ಮಗ,
ಈಗ ಮನೆಗೆ ಹೊಸದಾಗಿ ಏನೋ ಉದ್ಯೋಗಕ್ಕೆ ಸೇರೋ ಕಷ್ಟಪಟ್ಟು ಏನೋ ಹೊಸ ಮನೆ ಕಟ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಮೊಮ್ಮಗನೋ ಇನ್ನೊಬ್ರು ಯಾರೋ ಬರ್ತಾರೆ, ಬಂದ್ಬಿಟ್ಟು ಇದು ನಮ್ಮ ಜಮೀನು ಅಂತಾರೆ, ನಂದು ಜಾಗ ಇದು ಅಂತಾರೆ. ನಿಜ, ಯಾಕಂದ್ರೆ ಪಾಣಿ ಅವ್ರ ಹೆಸರಿಗಿರುತ್ತೆ, ಮನೆ ಮಾತ್ರ ನೀವು ವಾಸ ಇರ್ತೀರ. ಸೊ ಇಂಥ ಹಲವಾರು ಕುಟುಂಬಗಳು ಈ ಊರು ಪೂರ್ತಿ ಇಷ್ಟು ದಿವಸ ನಿಮ್ಗೆಲ್ಲ ತಿಪ್ಪಾಪುರ ಮಜರೆ ತಿಪ್ಪಾಪುರ ತಾಂಡ ಅಂತ ಹೇಳ್ತಾ ಇದ್ರಲ್ವಾ. ಈಗ ಇವತ್ತಿನಿಂದ ತಿಪ್ಪಾಪುರ ತಾಂಡನೇ ಒಂದು ಹೊಸ ಕಂದಾಯ ಗ್ರಾಮವಾಗಿ ಉದಯ ಆಗಿದೆ. ಹೊಸ ಕಂದಾಯ ಗ್ರಾಮ, ಹೊಸ ಕಂದಾಯ ಗ್ರಾಮ ಆದ್ರೆ ಎಲ್ಲ ಐಡೆಂಟಿಟಿ ಸ್ಟಾರ್ಟ್ ಆಗುತ್ತೆ. ಹೆಂಗೆ ನಿಮ್ಗೆ ಸ್ಮಶಾನ ಆಗ್ಬೋದು, ಈ ಊರಿಗೆ ಸಪರೇಟ್ ಕೊಡಬೇಕು, ಅಂಗನವಾಡಿ ಸ್ಕೂಲ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಇರ್ಬೋದು, ಅಥವಾ ಬೇರೆ ಬೇರೆ ಏನೇ ಬೆನಿಫಿಟ್ಸ್ ಇದ್ರೂ ಕೂಡ ಈಗ ನೀವು ತಿಪ್ಪಾಪುರ ತಾಂಡದ ಲೆಕ್ಕದಲ್ಲೇ ಸಪರೇಟ್ ತಗೋಬೇಕಾಗುತ್ತೆ. ಇವತ್ತಿಂದ ನಿಮ್ಗೆ ಹೊಸ ಊರು. ಇಷ್ಟು ದಿವಸ ನೀವು ತಿಪ್ಪಾಪುರ ಮಜರೆ ತಿಪ್ಪಾಪುರ ತಾಂಡ ಅಂತ ಬರೀತಾ ಇದ್ದೀವಿ. ಈಗ ಆ ಪ್ರಮೇಯ ಉದ್ಭವ ಆಗೋದಿಲ್ಲ ಇವತ್ತಿಂದ. ಇನ್ನು ಈ ವೇಳೆ ಇಒ ಲಕ್ಷ್ಮಣ್, ಸಿಡಿಪಿಒ ಕುಮಾರ್ ನಾಯಕ್, ಪಿಡಿಒ ಸವಿತಾ, ಕಂದಾಯ ಅಧಿಕಾರಿ ತನುಜಾ, ವಕೀಲ ನರಸಿಂಹಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಲಂಬಾಣಿ ಸಮುದಾಯದ ಗಣ್ಯರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.